ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸೃಜನ್ ಲೋಕೇಶ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸೃಜನ್ ಅವರು ಹುಟ್ಟಿದ್ದು ಬಂದು 28 ಜೂನ್ 1980ರಲ್ಲಿ ಬೆಂಗಳೂರಲ್ಲಿ ಹುಡ್ತಾರೆ. ಪ್ರಸ್ತುತ ಇವ್ರಿಗೆ 45 ವರ್ಷ ವಯಸ್ಸಾಗಿದೆ. ಇವರು ತುಂಬ ಒಳ್ಳೆ ಕಾಮಿಡಿಯನ್ ಅಂತಲೇ ಹೇಳ್ಬೋದು. ಮಜಾ ಟಾಕೀಸ್ ಇವರ ಬ್ಯಾನರಲ್ಲೇ ಬಂದಿದ್ದು ತುಂಬ ಒಳ್ಳೆ ಯಶಸ್ಸನ್ನು ತಂದುಕೊಡ್ತು ಸೃಜನ್ ಅವ್ರಿಗೆ. ತುಂಬ ಒಳ್ಳೆ ಕಾಮಿಡಿಯನ್, ಹಾಗೆ ಆ್ಯಂಕರ್ ಕೂಡ ತುಂಬ ಚೆನ್ನಾಗಿ ಆ್ಯಂಕರ್ ಕೂಡ ಮಾಡ್ತಾರೆ ನಮ್ಮ ಸೃಜನ್ ಅವರು. ಇವರ ತಂದೆ ಹೆಸರು ಬಂದು ಲೋಕೇಶ್ ಅವರು. ಇವರು ಕನ್ನಡ ಚಿತ್ರರಂಗದಲ್ಲಿ ನಟನಾಗಿ ನಟಿಸಿದ್ದಾರೆ. ಹಾಗೆ ತಾಯಿ ಬಂದು ಗಿರಿಜಾ ಲೋಕೇಶ್ ಅವರು. ಇವರು ಕೂಡ ನಟಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಅಕ್ಕ ಕೂಡ ಪೂಜಾ ಲೋಕೇಶ್ ಅವರು. ಇವರಿಗೆ ಇನ್ನೂ ಮದುವೆ ಆಗಿಲ್ಲ. ಇವರು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಪೂಜಾ ಅವರು ಕೂಡ ನಟನೆಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಸೃಜನ್ ಅವರು ಫಸ್ಟು ವಿಜಯಲಕ್ಷ್ಮಿ ಅವ್ರ ಜೊತೆ ಎಂಗೇಜ್ಮೆಂಟ್ ಆಗಿರುತ್ತೆ. ಆದರೆ ಕಾರಣಾಂತರಗಳಿಂದ ಮದುವೆ ಮುರಿದು ಬೀಳುತ್ತೆ. ಆನಂತರನೇ ನಮ್ಮ ಸೃಜನ್ ಅವರು ಗ್ರೀಷ್ಮ ಅವ್ರನ್ನ ಮದುವೆ ಆಗ್ತಾರೆ. ಗ್ರೀಷ್ಮ ಅವರು ಆ್ಯಕ್ಟಿಂಗಲ್ಲಿದ್ದರೂ ಕೂಡ ಅಷ್ಟೇನು ಜನಮನ್ನಣೆ ಪಡೆದಿರೋದಿಲ್ಲ ನಮ್ಮ ಗ್ರೀಷ್ಮ ಅವರು. ಹಾಗೆ ಇವ್ರಿಗೆ ಮುದ್ದಾದ 2 ಗಂಡು ಮಕ್ಕಳಿದ್ದಾರೆ ಸೃಜನ್ ಅವ್ರಿಗೆ. ಸೃಜನ್ ಅವರು ಮಜಾ ಟಾಕೀಸ್, ಈಗ ಪ್ರಸ್ತುತ ಗಿಚ್ಚಿ ಗಿಲಿ ಗಿಲಿ, ರಾಜಾ ರಾಣಿ, ಹೀಗೆ ತುಂಬ ಶೋಗಳಲ್ಲಿ ಹೋಸ್ಟ್ ಆಗಿ ಹಾಗೆ ಗೆಸ್ಟ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇವ್ರಿಗೆ ಮಜಾ ಟಾಕೀಸ್ ತುಂಬ ಒಳ್ಳೆಯ ಯಶಸ್ಸನ್ನು ತಂದುಕೊಡ್ತು. ಮೂವಿ ಅಂತ ನೋಡೋದಾದರೆ ಪೊರ್ಕಿ ಅನ್ನೋ ಮೂವಿಲಿ 2010ರಲ್ಲಿ ಸೈಡ್ ಆ್ಯಕ್ಟರ್ ಆಗಿ ಇವರು ಅಭಿನಯವನ್ನು ಮಾಡಿದ್ದಾರೆ. ಹಾಗೆ ಇವರ ಬಗ್ಗೆ ಹೇಳೋದಾದರೆ ಮಜಾ ಟಾಕೀಸ್ ಅಷ್ಟು ಯಶಸ್ಸು ತಂದುಕೊಟ್ಟಿದ್ದು ಯಾವುದೇ ಮೂವಿಗಳನ್ನೂ ಇವರು ಮಾಡಿಲ್ಲ. ಎದೆಗಾರಿಕೆ 2012ರಲ್ಲಿ, ಜಗ್ಗುದಾದ 2016ರಲ್ಲಿ ರಿಲೀಸ್ ಆಗುತ್ತೆ. ಚಕ್ರವರ್ತಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ 2017ರಲ್ಲಿ. ಈಗ ಒಂದು ಮೂವಿ ಬಂತು GST ಅನ್ನೋ ಮೂವಿ 2025ರಲ್ಲಿ. ತುಂಬ ಒಳ್ಳೆ ಕಾಮಿಡಿ ಮೂವಿ ಅಂತಲೇ ಹೇಳ್ಬೋದು. ಆದರೆ ಮಜಾ ಟಾಕೀಸ್ ಬಿಟ್ಟು ಬೇರೆ ಇನ್ಯಾವುದೇ ಯಶಸ್ಸನ್ನು ಕೂಡ ಸೃಜನ್ ಅವರು ನೋಡಿಲ್ಲ. ರಾಜಾ ರಾಣಿ ಶೋ ಬಂತು, ಅದು ತುಂಬ ಒಳ್ಳೆ ಯಶಸ್ಸು ತಂದುಕೊಡ್ತು. ಹಾಗೆ ಇವ್ರಿಗೆ ಕಾಮಿಡಿ ಶೋಗಳು ತುಂಬ ಯಶಸ್ಸನ್ನು ತಂದುಕೊಟ್ಟಿವೆ. ಸೃಜನ್ ಸರ್ ಅವ್ರಿಗೆ ಈಗಲೂ ಕೂಡ ಮೂವಿ ಮಾಡೋ ಆಸೆ ಇದೆ. ಆದರೂ ಕೂಡ ಮೂವಿಗಳನ್ನ ಜಾಸ್ತಿ ಮಾಡೋದಿಲ್ಲ. ಯಾಕಂದರೆ ಅಷ್ಟೊಂದು ಯಶಸ್ಸು ತಂದುಕೊಟ್ಟಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.